ಬಲಭಾಗ ಪಿಂಗಳ ನಾಡಿ, ಎಡಭಾಗ ಎಡಾನಾಡಿ. ಏನಿದು? 72,000 ನಾಡಿಗಳಲ್ಲಿ ನಿಮ್ಮ ಬೆನ್ನುಹುರಿ ಬಲಭಾಗದಲ್ಲಿ ಒಂದು ನರ, ಎಡಭಾಗದಲ್ಲಿ ಒಂದು ನರ, ನಿಮ್ಮ ಸ್ಪೈನಲ್ ಕಾರ್ಡ್ ಆ ಮೂಳೆಗಳು ಮಧ್ಯದಲ್ಲಿ ತೂತ, ಕೂದಲಿಗಿನ್ನ ಸಣ್ಣ ತೂತ, ಅದನ್ನು ಪಿಂಗಳ ನಾಡಿ ಅಂತಾರೆ. ಅಲ್ಲಿ ನರ ಇಲ್ಲ, ಬರೀ ತೂತ ಅದು. ಆ ತೂತಕ್ಕೆ ನಾಡಿ ಅಂತ ಹೆಸರು. ನಾಡಿ ಅಂದರೆ ನರ, ಪಿಂಗಳ ನಾಡಿ ನರವೇ ಅಲ್ಲ, ಒಂದು ತೂತ ಅದು. ಸಾರಿ, ಸುಷುಮ್ನ ನಾಡಿ ತೂತ ನರ ಅಲ್ಲ. ಈ 3 ನಾಡಿಗಳು ದೇಹದಲ್ಲಿರುವ 72,000 ನರಗಳಿಗೆ ಕನೆಕ್ಟ್ ಆಗಿದೆ. ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ. ಸೊ ಬಲಭಾಗದ ಮೆದುಳು, ಬಲಭಾಗದ ಹೊಳ್ಳೆ ಪಿಂಗಳ ನಾಡಿ, ಎಡಭಾಗದ ಹೊಳ್ಳೆ ಎಡನಾಡಿ. ಬಲಭಾಗದ ಹೊಳ್ಳೆ ಸೂರ್ಯನಿಗೆ ಸಂಬಂಧಪಟ್ಟಿದ್ದು, ಎಡಭಾಗದ ಹೊಳ್ಳೆ ಚಂದ್ರನಿಗೆ ಸಂಬಂಧಪಟ್ಟಿದ್ದು. ಸೂರ್ಯ ಉಷ್ಣ, ಚಂದ್ರ ತಂಪು. ಉಷ್ಣ ತಂಪು ದೇಹದ ನಿಮ್ಮ ಟೆಂಪರೇಚರ್ ಕರೆಕ್ಟಾಗಿ ಮೈಂಟೈನ್ ಆಗಬೇಕು. ಎರಡೂ ಬೇಕು, ಬಿಸಿಯೂ ಬೇಕು, ತಂಪು ಬೇಕು. ಬರೀ ಬಿಸಿಯೇ ಆಗ್ಬಿಟ್ರೆ ವಾತ ಪಿತ್ತ ಕಫ, ಅದಕ್ಕೆ ಆಯುರ್ವೇದ ಅಂತ ಹೇಳಿದೆ ನಾನು. ವಾತ ಪಿತ್ತ ಕಫ ಏರುಪೇರಾಯಿತು ಅಂದ್ರೆ ರೋಗ ಬಂದ್ಬಿಡುತ್ತೆ. ಈ 3ರಲ್ಲಿ ವಾತ ಪಿತ್ತ ಕಫ 3 ಏರುಪೇರು ಆಯಿತು ಅಂತಂದ್ರೆ, ಯಾವ ಒಂದು ಏರುಪೇರಾದರೂ ದೇಹದಲ್ಲಿ ಮನಸ್ಸಲ್ಲಿ ಅನಾಹುತ. ಅದು ಆಗದೇ ಇರಲಿ ಅಂತ ಭಗವಂತ ಬ್ಯಾಲೆನ್ಸ್ ಮಾಡಿದ್ದಾನೆ. ಒಂದು ಸತಿ ಬಿಸಿ, ಒಂದು ಸತಿ ತಂಪು. ಅಂದರೆ ಎವ್ರಿ 45 ಮಿನಿಟ್ಸ್ ಟು 1 ಅವರ್ ಒಂದು ಮೂಗಿನ ಒಳ್ಳೆ ಕೆಲಸ ಮಾಡುತ್ತೆ ಆಕ್ಟಿವ್ ಆಗಿ. ಸೊ 45 ನಿಮಿಷದಿಂದ 1 ಗಂಟೆ ಕಾಲ, ಇಟ್ ವ್ಯಾರೀಸ್ ಫ್ರಮ್ 1% ಟು ಅನದರ್ ಪರ್ಸನ್. ಆದರೆ ಮಿನಿಮಮ್ 45 ನಿಮಿಷಕ್ಕೆ ರಿಥಮ್ ಪ್ಯಾಟರ್ನ್ ಶಿಫ್ಟ್ ಆಗುತ್ತೆ. ಬಲಭಾಗದಿಂದ ಎಡಭಾಗಕ್ಕೆ, ಎಡಭಾಗದಿಂದ ಬಲಭಾಗಕ್ಕೆ. ಬಲಭಾಗ ಮೊದಲ, ಎಡಭಾಗ ಮೊದಲ. ಉಸಿರಾಟ ತಾಯಿನ ಹೊಟ್ಟೆ ಒಳಗಡೆ ಹುಟ್ಟುತ್ತಾ, ಸೃಷ್ಟಿ ಆಗತ್ತಾ? ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದ ಮೇಲೆ ಸೃಷ್ಟಿ ಆಗತ್ತಾ? ತಾಯಿ ಹೊರಗಡೆ ಬಂದ ಮೇಲೆ ಸೃಷ್ಟಿ ಆಗತ್ತೆ. ಹೃದಯದ ಬಡತ ಇರುತ್ತೆ ಒಳಗಿದ್ದಾಗ, ಗರ್ಭದ ಒಳಗಡೆ ಇದ್ದಾಗ ಹೃದಯದ ಬಡತ ಇರುತ್ತೆ, ಶ್ವಾಸ ನಡೆಯಲ್ಲ. ಆ ಶ್ವಾಸ ತಾಯಿ ಯೋನಿಯಿಂದ ಹೊರಗಡೆ ಬಂದಿದ ತಕ್ಷಣ, ಕೆಲವು ಮಕ್ಕಳು ಹುಟ್ಟುವಾಗಲೇ ಉಸಿರಾಟದ ಜೊತೆಗೆ ಹುಟ್ಟುತ್ತೆ. ಕೆಲವು ಮಕ್ಕಳು ಹುಟ್ಟಿದ ಮೇಲೆ ಅದನ್ನು ಅಲ್ಲಾಡಿಸ್ತಾರೆ, ಉಸಿರು ಬರಲ್ಲ. ಹೊಡಿತಾರೆ, ಉಸಿರು ಬರಲ್ಲ. ಉಳುಕ್ತಾರೆ, ಉಸಿರು ಬರಲ್ಲ. ಹೇಗೋ ಒಂದು ಟೈಮಲ್ಲಿ ಉಸಿರಾಟ ಸ್ಟಾರ್ಟ್ ಆಗೋಗುತ್ತೆ. ಆ ಸ್ಟಾರ್ಟ್ ಆಗೋ ಟೈಮಲ್ಲಿ ಬಲಭಾಗದಿಂದ ಸ್ಟಾರ್ಟ್ ಆಗತ್ತಾ, ಎಡಭಾಗದಿಂದ ಸ್ಟಾರ್ಟ್ ಆಗತ್ತಾ ಲೆಕ್ಕ. ಬಲಭಾಗದಿಂದ ಸ್ಟಾರ್ಟ್ ಆದರೆ ಇಂತಿಂಥ ನಕ್ಷತ್ರಗಳು, ಎಡಭಾಗದಿಂದ ಸ್ಟಾರ್ಟ್ ಆದರೆ ಇಂತಿಂಥ ನಕ್ಷತ್ರಗಳು. ಆ ಗಡಿಗೆ, ಟೈಮು, ವೇಳೆ, ಅದಕ್ಕೆ ಇದು ಅಸ್ಟ್ರಾಲಜಿಗೆ ಸಂಬಂಧಪಟ್ಟಿದೆ. ಸ್ವರಯೋಗ ಅನ್ನೋದು ಅಸ್ಟ್ರಾಲಜಿ, ಇನ್ ಅಂಡ್ ಔಟ್. ನೀವು ಬೇರೆ ವಿಚಾರಗಳನ್ನು ತಿಳ್ಕೋಬೋದೇ ಹೊರತು ಪರಿಪೂರ್ಣತೆಯನ್ನು ಪಡಿಬೇಕು ಅಂತಂದ್ರೆ ಅಸ್ಟ್ರಾಲಜಿಯನ್ನು ಇದರ ಜೊತೆಗೆ ಸೇರಿಕೊಂಡು ಕಲಿಬೇಕು. ಉಸಿರಾಟ ಯಾವಾಗ ಸೃಷ್ಟಿ ಆಯಿತು, ಅದು ಯಾವಾಗ ನಿಲ್ಲುತ್ತೆ ಅಂತ ಅನ್ನೋದು ಹುಟ್ಟವಾಗಲೇ ನಿರ್ಣಯ ಆಗುತ್ತೆ. ನಿಮ್ಮ ಎಡ ಪಿಂಗಳ ಸರಿ ಉಸಿರಾಟದಲ್ಲಿ